ಇಲ್ಲಿ ನಾನು 2 ಕಪ್ ಅಕ್ಕಿ ಹಿಟ್ಟು ರೈಸ್ ಫ್ಲವರ್ ತಗೊಂಡಿದ್ದೇನೆ. ಅರ್ಧ ಕಪ್ನಷ್ಟು ಬೆಲ್ಲದ ಪುಡಿ ಜಾಗ್ರಿ ಪೌಡರ್, ಅರ್ಧ ಕಪ್ನಷ್ಟು ಕೊಕೊನಟ್ ಗ್ರೇಟೆಡ್ ತೆಂಗಿನ ತುರಿ, ಅರ್ಧ ಟೀ ಸ್ಪೂನು ಏಲಕ್ಕಿ ಪುಡಿ ಕಾರ್ಡಮಮ್ ಪೌಡರ್. ಅಕ್ಕಿ ಹಿಟ್ಟನ್ನು ನಾವು ಮೊದಲಿಗೆ ಕಲಿಸುವ. ಸ್ವಲ್ಪ ವಾಟರ್ ನೀರು ಹಾಕೊಳ್ಳೋಣ. ಒಮ್ಮೆನೆ ಜಾಸ್ತಿ ಹಾಕೊಳ್ಬೇಡಿ. ಅದಕ್ಕೆ ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳೋಣ. ಪುನಃ ನಾನು ಸ್ವಲ್ಪ ವಾಟರ್ ನೀರು ಹಾಕೊಳ್ತೇನೆ. ನೋಡ್ಕೊಂಡು ಅಡ್ಜಸ್ಟ್ ಮಾಡಿ. ಹಿಟ್ಟು ಸ್ವಲ್ಪ ಗಟ್ಟಿ ಇರಲಿ, ತುಂಬ ತೆಳು ಮಾಡಬೇಡಿ. ತೆಳು ಆದರೆ ಮತ್ತೆ ಈ ರೀತಿ ನಮಗೆ ಬಾಲ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಈ ರೀತಿ ನಾನು ಮಿಡ್ಲಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ಬೆಲ್ಲದ ಪುಡಿ, ತೆಂಗಿನ ತುರಿ, ಆನಂತರ ಏಲಕ್ಕಿ ಪುಡಿ ಇದನ್ನು ನಾವು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಒಂದೊಂದೇ ಬಾಲ್ ಥರ ನಾವು ಮಾಡ್ಕೊಳ್ಳೋಣ ಹಿಟ್ಟದ್ದು. ಮತ್ತೆ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಈಗ ನಾವು ರೆಡಿ ಮಾಡಿಟ್ಟ ಕೊಕೊನಟ್ ಜಾಗರಿ ಮಿಕ್ಸರನ್ನು ಹಾಕೊಳ್ಳೋಣ. ಮಧ್ಯಕ್ಕೆ ಹಾಕೊಂಡ್ರೆ ಆಯಿತು. ಆನಂತರ ಇದನ್ನು ನೀವು ಕ್ಲೋಸ್ ಮಾಡಬೇಕು. ಪುನಃ ನಿಧಾನಕ್ಕೆ ಇದನ್ನು ರೌಂಡ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಸ್ವಲ್ಪ ನಾನೀಗ ಬೆಲ್ಲದ್ದು ಮಾಡಿದೆ. ನನಗೆ ಬರೀ ಕೊಕೊನಟದ್ದು ಇಷ್ಟ ಆಗ್ತದೆ, ಸೊ ನಾನು ಪ್ಲೇನ್ ಕೊಕೊನಟದ್ದು ಮಾಡ್ಕೊಳ್ತೇನೆ. ಸೊ ಇದು ಬೇಕಂದರೆ ನೀವು ಸಹ ಈ ರೀತಿ ಮಾಡ್ಕೊಳ್ಬೋದು. ಇದಕ್ಕೆ ನಾನು ಫ್ರೆಶ್ ಕೊಕೊನಟ್ ಗ್ರೇಟೆಡ್ ಹಾಕ್ಕೊಳ್ತೇನೆ. ಪುನಃ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ನನಗೆ ಈ ರೀತಿ ಇಷ್ಟ ಆಗ್ತದೆ ವಿದೌಟ್ ಜಾಗ್ರಿ. ಸೊ ಒಂದು 3 to 4 ನಾನು ಈ ರೀತಿ ಮಾಡ್ಕೊಳ್ತೇನೆ ನನಗೋಸ್ಕರ. ಸೊ ಸ್ವೀಟ್ ಒನ್ ನಾನು ಈ ರೀತಿ ರೌಂಡ್ ಶೇಪ್ ಕೊಟ್ಟಿದ್ದೇನೆ. ಬರೀ ಕೊಕೊನಟ್ ಅದಕ್ಕೆ ನಾನು ಓವಲ್ ಶೇಪ್ ಮಾಡ್ಕೊಳ್ತೇನೆ. ಆಗ ಈಸಿಲಿ ಗೊತ್ತಾಗ್ತದೆ ಯಾವುದು ತೆಂಗಿನಕಾಯದ್ದು ಯಾವುದು ಸ್ವೀಟ್ ಅಂತ. ಅದಕ್ಕೆ ಈ ರೀತಿ ಶೇಪ್ ಕೊಡ್ತೇನೆ. ನಾನು ಆಲ್ರೆಡಿ ಇಡ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಒಳ್ಳೆ ರೀತಿ ನೀರಲ್ಲಿ ಕುದಿ ಬಂದಿದೆ, ಬಾಯ್ಲ್ ಬಂದಿದೆ. ಈಗ ನಾವು ಒಂದೊಂದೇ ಉಂಡೆಯನ್ನು ಇಡುವ. ಈಗ ನಾನು ಬಾಯಿ ಮುಚ್ಚಿ ಮೀಡಿಯಂ ಟು ಹೈ ಫ್ಲೇಮಲ್ಲಿ ಇದನ್ನು 20 ಇಂದ 25 ಮಿನಿಟ್ಸ್ ಇದನ್ನು ಬೇಯಲಿಕ್ಕೆ ಬಿಡುವ. ಕುಕ್ ಆಗಲಿ. 20 ಮಿನಿಟ್ಸ್ ಒಳ್ಳೆ ರೀತಿ ಬೆಂದಿದೆ, ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ ಪುಂಡಿ.